ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲ ನನ್ನ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಕನ್ನಡಿಗರಿಗೆ. ಹಿಂದಿನ ವಿಡಿಯೋದಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರೋಂಥ ವಿಡಿಯೋ ಅಂತ ಏನಪ್ಪ ಅಂತಂದರೆ, ಯಾರು ಕೋಡಿಂಗ್ನ ಕಲ್ತ್ಕೋಬೇಕು ಅಂದರೆ ಪೈಥಾನ್ನ ಮೇಯ್ನಾಗಿ ಯಾರು ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ಹೇಗೆ ಅಂತಂದರೆ, ಯಾವ ರೀತಿ ಪೈಥಾನ್ನ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಿಂಡೋಸನ್ನು ಓಪನ್ ಮಾಡಿಕೊಂಡು ನೀವು ಜಸ್ಟು ಟೈಪ್ ಮಾಡಬೇಕಾಗುತ್ತೆ ಪೈಥಾನ್ ಡಾಟ್ ಒ ಆರ್ ಜಿ. ಪೈಥಾನ್.org ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಅಫಿಷಿಯಲ್ ವೆಬ್ಸೈಟ್, ಪೈಥಾನ್ದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ. ಜಸ್ಟ್ ಇಲ್ಲಿ ಮೇಲ್ಗಡೆ ನೋಡ್ತಿರಂಗೆ ಡೌನ್ಲೋಡ್ ಸೆಕ್ಷನ್ಗೆ ಹೋಗಿ, ಅಬೌಟ್ ಪಕ್ಕದಲ್ಲಿ ಡೌನ್ಲೋಡ್ ಇದೆ, ಅದು ಕೆಳಗಡೆ ಬಂದರೆ ವಿಂಡೋಸ್ಗೆ ಅಂತ ಲೇಟೆಸ್ಟ್ ವರ್ಷನ್ ಇದೆ ನೋಡಿ, ಇಲ್ಲಿ ಕಾಣ್ತಿರ್ಬೋದು, ಡೌನ್ಲೋಡ್ ಫಾರ್ ವಿಂಡೋಸ್ ಅಂತಿದೆ. ಜಸ್ಟು ಆ ಪೈಥಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಡೌನ್ಲೋಡ್ ಮ್ಯಾನೇಜರ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಅಲ್ಲಿ ವಿಡಿಯೋದಲ್ಲಿ ಹೇಳಿರಂಗೆ ಒಂದು ಏನು ಇಂಟರ್ನೆಟ್ ಡೌನ್ಲೋಡ್ ಮ್ಯಾನೇಜರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಿಮಗೆ ಯಾವುದು ಫೇವರ್ ಆಗುತ್ತೋ ಅದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಒಂದು ಇದಿದ್ದರೆ, ಅಂದರೆ ಇಂಟರ್ನೆಟ್ ಡೌನ್ಲೋಡ್ ಮ್ಯಾನೇಜರ್ ಇದ್ದರೆ ನೀವು ಪಾಸ್ ಮಾಡ್ಕೊಬೋದು, ನಿಮ್ಮ ಒಂದು ಇಂಟರ್ನೆಟ್ ವೇಸ್ಟ್ ಆಗೋಕ್ಕೆ ಬಿಡಲ್ಲ ಅದು. ಸೊ ನಾನು ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಡೌನ್ಲೋಡ್ ಮಾಡೋಲ್ಲ. ನೋಡ್ತಿರ್ಬೋದು ಇಲ್ಲಿ ಹೋಗಿ ಕೆಳಗಡೆ ಪೈಥಾನ್ ಅಂತಿದೆ, ನೋಡ್ತಿರ್ಬೋದು. ಪೈಥಾನ್ ರನ್ ಆಗುತ್ತೆ ಆ್ಯಕ್ಚುಲಿ, ನೋಡಿ ಇಲ್ಲಿ ಪೈಥಾನ್ ರನ್ ಆಗ್ತಿದೆ. ಜಸ್ಟ್ ಪೈಥಾನ್ ಆಗಿರೋದ್ರಿಂದ ಡಿಲಿ ರನ್ ಆಗುತ್ತೆ. ಅದು ಬೇಡ, ಅದಕ್ಕೆ ಅಂತಲೇ ಬೇರೆ ಇದೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಇದನ್ನು ಡೌನ್ಲೋಡ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿ. ಜಸ್ಟ್ ನಾರ್ಮಲ್ ಟಿಕ್ನ ಕೇಳುತ್ತೆ, ಅಂದರೆ ಡಿಫಾಲ್ಟ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಇದನ್ನು ಕೇಳುತ್ತೆ, ಅದರಲ್ಲ ಎಲ್ಲ ಏನಿರಲ್ಲ. ನಾರ್ಮಲಾಗಿ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇದಾದಮೇಲೆ ಅದು ಪೈಥಾನ್ನ ನೀವು ಇನ್ಸ್ಟಾಲ್ ಮಾಡಿ ರನ್ ಮಾಡಿದ್ಮೇಲೆ ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿ. ನೆಕ್ಸ್ಟು ನೀವೊಂದು ಅಂದರೆ ಪೈಥಾನ್ನ ಕೋಡಿಂಗ್ನ ಬರಿಬೇಕಾದ್ರೆ ಇನ್ನೂ ಒಂದು ಅದಕ್ಕೆ ಒಂದು ಸಾಫ್ಟ್ವೇರು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವುದಪ್ಪ ಅಂತಂದರೆ ಪೇಚಾರ್ಮ್ ಅಂದ್ಬಿಟ್ಟು, ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಪೇಚಾರ್ಮ್ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಓಕೆ ಮಾಡಿ ಎಂಟರ್ ಕೊಟ್ಟರೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಪೈಥಾನ್ ಅಂತ ಕಾಣ್ತಿದೆ. ಅದು ಒಂದು ಐಡಿ ಆಗಿರುತ್ತೆ. ಅಂದರೆ ನೀವು ಕೋಡಿಂಗ್ನ ಬರೀಬೇಕಾದ್ರೆ ಡೈರೆಕ್ಟ್ ಪೈಥಾನಲ್ಲಿ ಬರೆಯೋದಕ್ಕಿಂತ ಈ ಒಂದು ಐಡಿನ ಯೂಸ್ ಮಾಡ್ಕೊಂಡು ಬರೆದ್ರೆ ತುಂಬ ಫಾಸ್ಟಾಗಿ ಕಲಿಯೋಕ್ಕಾಗುತ್ತೆ. ನೀವು ಇದರಲ್ಲಿ ಜಸ್ಟ್ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಪೈಚಾರ್ಮ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ವಿಂಡೋಸ್ಗೆ ಅಂತ ಇದೆ, ಮ್ಯಾಕ್ ಓ ಎಸ್ಗೂ ಬೇಕಾದರೆ ಇದೆ, ಲಿನಕ್ಸ್ಗೆ ಬೇಕಾದರೆ ಇದೆ. ಇಲ್ಲಿ ನೀವು ಜಸ್ಟ್ ಕಮ್ಯುನಿಟಿ ಪರ್ಪಸ್ ಅಂತ ಏನಿದೆ ಅದನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಜಸ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ನೀವು ನೋಡ್ತಿರ್ಬೋದು ನಮ್ಮ IDM ಮ್ಯಾನೇಜರ್ ಏನಿದೆ ಅದು ಪಾಪಪ್ ಆಗಿದೆ. ನೆಕ್ಸ್ಟು ನೀವು ಸ್ಟಾರ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ಇದು ಒಂದು 378 MB ಇರುತ್ತೆ. ಸೊ ಅದನ್ನು ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಕ್ಯಾನ್ಸಲ್ ಕೊಟ್ಟು ನೆಕ್ಸ್ಟು ಇಲ್ಲಿ ಹೋಗಿ ಏನಿದೆ ಪೇಚಾರ್ಮ್ ಅಂತ ಏನಿದೆ ನೋಡಿ, ನೋಡ್ತಿರ್ಬೋದು ನೀವು. ಇಲ್ಲಿದೆ ಅಡ್ಮಿನ್ ಇಲ್ಲಿದೆ. ಹೋಗ್ಬಿಟ್ಟು ಡೌನ್ಲೋಡ್ಗೆ ಹೋದರೆ ಡೆಸ್ಕ್ಟಾಪ್ ಅದು ಇಲ್ಲೇ ಇದೆ. ಅದು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ನಾನು ಡೌನ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡಿದ್ದೀನಿ. ಜಸ್ಟ್ ಇಲ್ಲಿ ಪೇಚಾರ್ಮ್ ಅಂತಿದೆ ನೋಡಿ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ರನ್ನು ಕೂಡ ಆಗ್ತಿದೆ. ಇನ್ಸ್ಟಾಲ್ ತೋರಿಸ್ತೀನಿ, ನಾರ್ಮಲಾಗಿ ಇನ್ಸ್ಟಾಲ್ ಆಗುತ್ತೆ. ಮತ್ತೆ ಓಪನ್ ಮಾಡ್ತಾಯಿದ್ದೀನಿ, ಓಪನ್ ಆಯಿತು. ಇಲ್ಲಿ ನಿಮಗೆ ಫಸ್ಟು ಈ ರೀತಿಯಾದ ಒಂದು ಫೈಲ್, ಜಸ್ಟ್ ಫೈಲ್ಗೆ ಅಂತ ಹೋಗ್ಬಿಟ್ಟು ನ್ಯೂ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಪೈಥಾನ್ ಪ್ರಾಜೆಕ್ಟ್ ಅಂತಿದೆಯಲ್ಲ, ಅಲ್ಲಿ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿ ನಿಮ್ಮ ಒಂದು ಹೆಸರು, ಅಂದರೆ ಏನೋ ಒಂದು ಸಪೋಸ್ ಒಂದು ಎಕ್ಸಾಂಪಲ್ ಹೆಸರು ಕೊಟ್ಬಿಟ್ಟು .py ಅಂತ ಸೇವ್ ಮಾಡ್ಕೊಬೇಕಾಗತ್ತೆ. .py ಅಂತ ಎಂಟರ್ ಮಾಡಿ ಜಸ್ಟು ಮತ್ತೆ ತೋರಿಸ್ತೀನಿ. ಫೈಲ್ಗೆ ಹೋಗಿ ನ್ಯೂ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೈಥಾನ್ ಪ್ರಾಜೆಕ್ಟ್ ಅಂತಿದೆಯಲ್ಲ ಅದ್ರ ಮುಂದೆ .py ಅಂತ ಸೆಲೆಕ್ಟ್ ಮಾಡಿದ್ರೆ .p ಅಂತ ಸೆಲೆಕ್ಟ್ ಕೊಡಿ, ಅಥವಾ ಪ್ರಾಜೆಕ್ಟ್ ನಿಮ್ಮ ಒಂದು ಹೆಸರು ಕೊಟ್ಬಿಟ್ಟು
ಪಿ ಅಂತ ಕೊಟ್ರೆ ಜಸ್ಟ್ ನೀವು ಕ್ರಿಯೇಟ್ ಅಂತ ಕೊಟ್ಟರೆ ನೆಕ್ಸ್ಟು ಸೇವ್ ಆಗುತ್ತೆ ಸ್ನೇಹಿತರೆ. ಅದು ನೀವು ಏನೇ ಪ್ರಾಜೆಕ್ಟ್ ಮಾಡಿದ್ರೂ ಅದರಲ್ಲೇ ಮಾಡ್ಬೋದಾಗಿತ್ತು. ಅಂದರೆ ನಿಮ್ಮ ಒಂದು ಪ್ರಾಜೆಕ್ಟು ಅದರಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಒಂದು ಕೋಡಿಂಗ್ ಏನಿದೆ ಅದರಲ್ಲಿ ಸೇವ್ ಆಗುತ್ತೆ. ಇದು ಕೇಳ್ತಿದೆ ನೋಡಿ, ಓಪನ್ ದ ಪ್ರಾಜೆಕ್ಟ್ ಅಂದರೆ ಇದು ಇದೇ ವಿಂಡೋದಲ್ಲಿ ಓಪನ್ ಆಗಬೇಕಾ, ಇಲ್ಲ ನ್ಯೂ ವಿಂಡೋದಲ್ಲಿ ಓಪನ್ ಆಗಬೇಕಾ, ಇಲ್ಲ ಅಟ್ಯಾಚ್ ಮಾಡಬೇಕಂತ. ನಾವು ನ್ಯೂ ವಿಂಡೋ ಕೊಟ್ಕೊಳ್ಳೋಣ, ಹಳೇದು ಬೇಡ ನಮಗೆ. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ಒಂದು ಪೇಚಾರ್ಮ್ ಐ ಡಿ ಏನಿದೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಡೈರೆಕ್ಟ್ ಪೈಥಾನ್ನಲ್ಲಿ ಅಂದರೆ CMDಲಿ ಬರೆಯೋದಕ್ಕಿಂತ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂತಂದರೆ ನೀವೇನಾದರೂ ಸಪೋಸ್ ರಾಂಗ್ ಮಾಡುತ್ತು ಅಂತಂದರೆ ಕೋಡಿಂಗ್ ಬರಿಬೇಕಾದ್ರೆ ಆಟೋಮೆಟಿಕ್ ಅದೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಿಮಗೆ ಏನಾದರೂ ಬರಿಬೇಕಂತಂದರೆ ಜಸ್ಟು ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅಂದರೆ ನಿಮಗೆ ಏನಾದ್ರು ಹೆಲ್ಪ್ ಬೇಕಂತಂದರೆ ಇದರಲ್ಲೇ ತೋರಿಸ್ತಾ ಇರುತ್ತೆ ಯಾವ ರೀತಿ ಯೂಸ್ ಮಾಡೋದಂತ. ಇದು ಮೇನಾಗಿ ಒಂದು ಪೈಥಾನ್ನ ಅಂದರೆ ಕೋಡಿಂಗ್ ಬರೆಯೋರಿಗೆ ಪೈಥಾನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಮತ್ತು ಪೇಚಾರ್ಮ್ನಲ್ಲಿ ಯಾವ ರೀತಿ ಬರೆಯೋದು ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಜಸ್ಟ್ ಇದು ನಾನು ತೋರಿಸ್ಕೊಡ್ತಾ ಇರೋದು ಜಸ್ಟ್ ಇನ್ಸ್ಟಾಲೇಷನ್ ಅಷ್ಟೇ. ಇದ್ರ ಬಗ್ಗೆ ಪೂರ್ತಿಯಾದ ಡೀಟೇಲ್ಸು ನಿಮಗೆ ಪೈಥಾನ್ ORG ಸಿಗುತ್ತೆ. ಜಸ್ಟ್ ನೀವು ಅಲ್ಲಿ ಹೋಗಿ ಲಾಗಿನ್ ಅಂದರೆ ಅಲ್ಲಿ ಹೋಗಿ ನೀವು ಅದನ್ನು ಪೂರ್ತಿಯಾದ ವಿವರವನ್ನು ತಿಳ್ಕೊಬೋದು ಸ್ನೇಹಿತರೆ. ನಾನು ಜಸ್ಟ್ ಇದನ್ನು ಡೌನ್ಲೋಡ್ ಮಾಡೋದು ಮತ್ತು ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿಯಾಗಿ ಒಂದು ಈ ವಿಡಿಯೋ ನಿಮಗೆ ಯಾರು ಕೋಡಿಂಗ್ನ ಬರಿಬೇಕು ಅಂತಿದ್ದೀರೋ ಅಥವಾ ಪೈಥಾನ್ನ ಯಾರು ಕಲಿಬೇಕಂತಿದ್ದೀರೋ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ ಈ ವಿಡಿಯೋ ಏನಾದರೂ ತುಂಬ ಯೂಸ್ ಆಗಿದ್ದರೆ ನಮಗೆ ಒಂದು ಲೈಕ್ ಕೊಡಿ, ಕನ್ನಡಿಗರನ್ನ ಸಪೋರ್ಟ್ ಮಾಡಿ. ಈ ಚಾನಲ್ನ ಅಂದರೆ ಸಿಂಪಲ್ ಸೊಲ್ಯೂಷನ್ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಇದೇ ಥರ ವಿಡಿಯೋಗಳಿಗೆ ನಮ್ಮ ಸಿಂಪಲ್ ಸೊಲ್ಯೂಷನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.